ಒಂದ್ ನೋಡ್ತಿದ್ರೆ ನಮ್ ಚೆಲುವಿನ ಚಿತ್ತಾರ ಬುಲ್ಲಿ ಗ್ಯಾಪ್ನ ಕೂತಂಗ್ರು ಒಂದ್ ಮುಖಾನೇ ತೋರಿಸ್ತಲ್ಲ ನಾಚಿಕೆ ಮುಟ್ಟ ಯಾ ಮಾರಿದ್ರು ತಗೊಳಕೊಂಬಿಡೋದು ಗಾಡಿ ಇವಾಗ ಜೀವ ಬಾಯ್ ಬಂದ್ಬಿಟ್ಟಿತ್ತು ಇದೇಂಗುರೋದು ಕೆರೆ ಒಳಗಡೆ ಫಾರಂ ಮಾಡಿದಾರೋ ಅಥವಾ ಫಾರಂ ಒಳಗಡೆನೆ ಕೆರೆ ಇದೆಯೋ ಗೊತ್ತಾಗ್ತಿಲ್ವೇ. ಒಟ್ನಾಗ ಫಾರಂ ಎಲ್ಲ ಫುಲ್ ಕೆರೆ ಮಾಡ್ಕೊಂಬಿಟ್ಟವ್ರೆ. ಜಂಗನಲ್ಲಿ ಆ ಕಡೆಗೆ ಬರಪ್ಪ. ನಮಸ್ಕಾರ ಗುರು, ನಾನು ನಿಮ್ಮ ಶಶಿಗೌಡ. ನಮಸ್ಕಾರ ಸರ್. ವೆಲ್ಕಮ್ ಬ್ಯಾಕ್ ಟು ಜಂಗ್ಲಿ ಮಲ್ಟಿ ಕ್ರಿಯೇಷನ್. ಏನ್ ನಿನ್ ಪ್ರಾಬ್ಲಮ್? ಇವತ್ತಿನ ರೂಟ್ ಬಂದು ಮಧುಗಿರಿ ಹತ್ರ ಚಂದ್ರಗಿರಿ. ಯಾಕಪ್ಪ ಇವತ್ತು ಲೋಕಲ್ ಅಂತಂದ್ರೆ ನಿನ್ನೆ ಸ್ವಲ್ಪ ಲಾಂಗ್ ಹೋಗ್ಬಿಟ್ಟಿದ್ದೆ, ಖಾಲಿ ಮಾಡ್ಕೊಂಡು ಬರೋ ಇಷ್ಟೊತ್ತಿಗೆ ನೈಟ್ 12:30 ಆಗೋಯ್ತು. ಅದಕ್ಕೆ ಇವತ್ತು ಲೋಕಲ್ ಡ್ಯೂಟಿ ಹಾಕಿದೆ. ಇವಾಗ ನಾನು ಆಲ್ಮೋಸ್ಟ್ ಹೋಗ್ತಾ ಇದ್ದೀನಿ, ಮಧುಗಿರಿ ನಿಯರ್ ಹೋಗ್ತಾ ಇದ್ದೀನಿ. ಇನ್ನೊಂದು 15-20 ನಿಮಿಷದಲ್ಲೆಲ್ಲ ಫಾರಂ ರೀಚ್ ಆಗ್ತೀನಿ. ಪ್ರಾಬ್ಲಮ್ ಏನಂದ್ರೆ ನಿನ್ನೆ ನೈಟ್ ಮಳೆ ಬಂದಿದೆ ಬ್ರೋ. ಮಳೆ ಬಂದ್ರೆ ಫಾರಂ ಅಲ್ಲೆಲ್ಲ ಕೆಲವೊಂದು ಫಾರಮ್ಗಳಲ್ಲಿ ಬಚ್ಚ ಆಗ್ಬಿಡುತ್ತೆ. ಆದ್ರೆ ನಾನು ಹೋಗೋ ಫಾರಂ ಅಲ್ಲಿ ಪರಿಸ್ಥಿತಿ ಹೆಂಗೈತ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ಫಾರ್ಮ್ಗಳಲ್ಲಿ ಗಾಡಿ ರಿವರ್ಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ರೇಂಜ್ಗೆಲ್ಲ ಬಚ್ಚೆ ಕೆರೆ ಹೋಗ್ಬಿಡುತ್ತೆ. ನೋಡೋಣ ನಾವು ಹೋಗೋ ಫಾರಂ ಹೆಂಗೈತೆ ಅಂತ ಹೋಗ್ಬಿಟ್ಟು ನೋಡೋಣ. ನೋಡ್ಬಿಟ್ಟು ಚೆನ್ನಾಗಿದ್ರೆ ಖಾಲಿ ಮಾಡ್ಕೊಂಡು ಬರೋಣ. ಕಷ್ಟನ ಸುಖನ ಒಟ್ಟಲ್ಲಿ ಖಾಲಿ ಮಾಡ್ಕೊಂಡು ಬರಲೇಬೇಕು. ಹೊರಟ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಎಲ್ಲಿ ನೋಡಿದ್ರು ನೀರೇ ಗುರು ಫಾರಂ ಅಲ್ಲಿ, ಬರೀ ಕೆಸರು. ಗಾಡಿ ಹೋಗುತ್ತೋ ಹೋಗಲ್ವೋ ಮುಂದೆ ಗೊತ್ತಾಗ್ತಿಲ್ವೇ. ಎಲ್ಲ ಫಾರಮ್ ಒಳಗಡೆ ಎಲ್ಲ ಗುಂಡಿ ಬಿದ್ದುಬಿಟ್ಟೈತೆ. ಮಳೆ ಏನಾದರೂ ಜೋರ ಬಂತು ಅಂದರೆ ಟೈರ್ ಲಾಕ್ ಆಗಿಬಿಡುತ್ತೆ ಅಷ್ಟೇ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಗಾಡಿ ರಿವರ್ಸ್ ಹಾಕ್ಬೇಕಾದ್ರೆ ರಿವರ್ಸ್ ನಿಧಾನವಾಗಿ ಹಾಕ್ಕೋಬೇಕು ಗಾಡಿ. जागा सही तक जंगನಲ್ಲಿ ಆ ಕಡೆಗೆ ಬರಪ್ಪ. ಮುಂದಕ್ಕೆ ಹೋಗು. ಜಸ್ಟು ಮಿಸ್ಸು ಗುರು, ಯಾ ಮಾರಿದ್ರು ತಗೊಳಕೊಂಬಿಡೋದು ಗಾಡಿ ಇವಾಗ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಮತ್ತು ಸಾಯಂಕಾಲವರೆಗೂ ಇಲ್ಲೇ ಪರದಾಡ್ಬೇಕನು. ಟ್ಯಾಕ್ಟ್ರ್ ತೊಗೊಂಬಂದು ಎಳ್ಸಿ ಎಲ್ಲ ಭಾಳ ರಿಸ್ಕ್ ಆಗ್ಬಿಡೋದು. ಗಾಡಿ ಫಸಾಗತ್ತೋ ಕ್ಯಾ ಕರೆಗ ಭಾಯ್? ಹೆಂಗರು ಫಾರಮ್ ತುಂಬ ಎಲ್ಲ ಬರೀ ನೀರೇ ತುಂಬ್ಕೊಂಬಿಟ್ಟೈತೆ. ಹೆಂಗರು ಗಾಡಿ ಹಾಕೋದಿಲ್ಲಿ.
ಹೋಗಲ್ವಾ? ಇದೇನು ಗುರು, ಕೆರೆ ಒಳಗಡೆ ಫಾರಮ್ ಮಾಡಿದಾರೋ ಅಥವಾ ಫಾರಮ್ ಒಳಗಡೆನೆ ಕೆರೆ ಇದೆಯೋ ಗೊತ್ತಾಗ್ತಿಲ್ವೇ. ಒಟ್ನಾಗ ಫಾರಮ್ ಎಲ್ಲ ಫುಲ್ ಕೆರೆ ಮಾಡ್ಕೊಂಬಿಟ್ಟವ್ರೆ. ಗಾಡೀಲಿ ಟನ್ನೇಜ್ ಕಮ್ಮಿ ಇರೋದಕ್ಕೆ ಗಾಡಿ ಆಚೆ ಬಂದೈತೆ, ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ಬಿಡೋದು. ಇನ್ನೊಂದು 50 ಬ್ಯಾಗ್ ಉಳ್ಕೊಂಡಿದೆ ಅಷ್ಟೇ, ಲೋಡ್ ಕಮ್ಮಿ ಇರೋದ್ರಿಂದ ಆಚೆ ಬಂದಿದೆ ಗಾಡಿ, ಇಲ್ಲ ಅಂದರೆ ಅಲ್ಲೇ ಲಾಕು. क्या जी ऐसा है तुम्हारा फार्म? पूरा पानी भरी ಏನು ಗುರು, ಈ ರೇಂಜಿಗೆ ಚಿತ್ತಾರ ಬರೆದ್ಬಿಟ್ಟಿದೆ ನನ್ನ ಗಾಡಿ. ಒಳ್ಳೆ ಆರ್ಟಿಸ್ಟ್ ಗುರು ನನ್ನ ಗಾಡಿ. ಪೇಂಟು ಬ್ರಷು ಇಲ್ಲದೇ ಚಿತ್ರ ಬರೆಯೋ ಏಕೈಕ ಕಲಾವಿದ ಅಂದರೆ ಅದು ನನ್ನ ಗಾಡಿನೇ ಅನಿಸುತ್ತೆ. ಇನ್ನೇನು ಖಾಲಿ ಆಯಿತು ಗುರು, ಇನ್ನೊಂದು 20-25 ಬ್ಯಾಗ್ ಇದೆ ಅಷ್ಟೇ. ಖಾಲಿ ಮಾಡಿಕೊಂಡು ಹೊರಡಬೇಕು. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ, ಬೇಗ ಹೋಗೋಣ ಖಾಲಿ ಮಾಡಿಕೊಂಡು. ಬುಲ್ಲಿ, ನೀನ್ ಯಾವತ್ತಾರು ಪಪುಸಿ ಕುಡ್ದಿದ್ದೇನಪ್ಪ? ರಾಜಾ ಬಾಯ್ ನೋಡ್ತಿದ್ರೆ ನಮ್ಮ ಚೆಲುವಿನ ಚಿತ್ತಾರ ಬುಲ್ಲಿ ಜ್ಞಾಪನ ಕೂತಂಗ್ ಗುರು. ಅವ್ನ ಮುಖನೇ ತೋರಿಸ್ತಲ್ಲ, ನಾಚ್ಕೊಂಬಿಟ್ಟ. ನಾಗಣ್ಣ, ಏನಿದು ಶೆಡ್ಡಿನ ತುಂಬ ಎಲ್ಲ ಬರೀ ನೀರು ತುಂಬ್ಕೊಂಬಿಟ್ಟೈತಲ್ಲ, ಮಳೆ ಬಂದೈತಲ್ಲಪ್ಪ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ ನಾಗಣ್ಣ? ನಾವು ಶೆಡ್ನವ್ರಿಗೆ ಹೇಳ್ಬೇಕು, ಕ್ಲೀನ್ ಮಾಡಿಸಿ ಎಲ್ಲ ಕಾಂಕ್ರೀಟ್ ಹಾಕಿಸಿ ಅನ್ಬೇಕು. ಎಲ್ಲ ಕಾಂಕ್ರೀಟ್ ಹಾಕಿಸ್ಕೊಂಡ್ರೆ ನೀಟಾಗಿರ್ತೈತೆ. ಹಾಂ, ಹಂಗೆ ಮಾಡಿದ್ರೆ ಅದು ಒಳ್ಳೇದು. ಅವ್ರಿಗೆ ಏನಾದ್ರು ಅವರು ದುಡ್ಡು ಮುಗಿತೈತೆ ಅಂತ ಅವ್ರು ಅಂತಾರೆ. ನಮಗೆ ಗಾಡಿ ಪ್ರಾಬ್ಲಮ್ ನಮಗೆ ಗೊತ್ತು. ಇಷ್ಟೇ ನಾನು ಹೇಳೋ ಬಯಸ್ತೀರಪ್ಪ, ಏನು ಹೇಳೋಕ್ಕಾಗಲ್ಲ. ಅಲ್ಲಪ್ಪ, ನಮ್ಮ ನಾಗಣ್ಣವ್ರು ಹೆಂಗೆಲ್ಲ ಹೇಳ್ತಾವ್ರೆ. ಫೈನಲಿ ಗಾಡಿ ಖಾಲಿ ಮಾಡಿ ಲಾಕ್ ಮಾಡಿ ಸೈಡಿಗೆ ನಿಲ್ಲಿಸಿದ್ದೀನಿ ಗುರು. ಹೊರಡ್ಬೇಕು ಇವಾಗ ಮನೆ ಕಡೆಗೆ. ನಮ್ಮ ಬಿಲ್ಲು ಇಸ್ಕೊಂಬಿಟ್ಟು ಹೊರಡ್ತಾ ಇರೋದೆ. ಬನ್ನಿ ಹೊರಡೋಣ.